ಹಾಂ ಫ್ರೆಂಡ್ಸ್ ನೋಡ್ರಿ ಹೆಂಗ್ ನಗ್ತಾಳೆ. ಫ್ರೆಂಡ್ಸ್ ಕ್ಯಾಮ್ರಾ ಆನ್ ಮಾಡಿ ಕರೆಕ್ಟ್ ನೋಡಿ ನಾನು ಕಾಣ್ತಾ ಇದ್ದೀನ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಆದ್ರೆ ಕ್ಯಾಮ್ರಾ ಹಿಂದೆ ನಿಂತ್ಕೊಂಡು ನನಗೆ ಫುಲ್ ನಗಿಸ್ತಾ ಇದ್ದಾರೆ, ಮಾತಾಡಕ್ಕೂ ಆಗ್ತಿಲ್ಲ ಫ್ರೆಂಡ್ಸ್. ಏ ರುಕ್ಕಮ್ಮ 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 ನಿನ್ನ ಕೈಯಲ್ಲಿ ಬುಕ್ಕೆ ಕಮ್ಮ. ಏ ರುಕ್ಕಮ್ಮ 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 ನಿನ್ಗೆಲ್ಲೂ ಕಿಲ್ದೆಲ್ಲ ಕಿಲ್ಲಮ್ಮ. ನೋಡಿ ಫ್ರೆಂಡ್ಸ್, ಒಟ್ಟ ನನಗೆ ಅಷ್ಟೇ ಯಾವಾಗ ನಾನು ವಿಡಿಯೋ ಮಾಡಬೇಕು ಅದನ್ನು ಫುಲ್ ನಗಿಸ್ತಾನೆ ಇರ್ತಾರೆ. ಹಾಯ್ ಫ್ರೆಂಡ್ಸ್, ಹೆಲೋ ಫ್ರೆಂಡ್ಸ್ ಅನ್ಕೊಂಡು. ಸೊ ಇವಾಗ ನೆನ್ನೆ ಹಾಗೆ ಇವತ್ತು ಬೆಳಗ್ಗಿನ ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಕೆಲಸಕ್ಕೆ ರಜೆ ನನಗೂ ನಮ್ಮ ಮನೆಯವ್ರಿಗೆ. ಯಾಕಪ್ಪ ಅಂತಂದ್ರೆ ನಮ್ಮ ಅಣ್ಣ, ಅತ್ತಿಗೆ, ಅವ್ರ ಮಗಳು ಈ 3 ಜನನು ಬರ್ತಾ ಇದ್ದಾರೆ. ಸೊ ಅವ್ರು ಬರೋದೇ ಅಪರೂಪ. ಕೆಲಸ ಏನು ಯಾವಾಗಾದ್ರೂ ಮಾಡ್ಬೋದು, ನಮ್ದೇ ಓನ್ ಕೆಲಸ ಅಲ್ವಾ, ಅದಕ್ಕೆ ರಜಾ ಹಾಕಿದೀವಿ. ಸೊ ಇವಾಗ ಅವ್ರು ಬಂದಿದ್ದಾರೆ, ಅಮ್ಮನ ಮನೇಲಿ ಇದ್ದಾರೆ. ಇನ್ನು ನಮ್ಮ ಮನೆಗೆ ಊಟ ಕರೆದಿದ್ದೀವಿ, ಹಾಗಾಗಿ ಬೇಗ ಬೇಗ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ರೆಸಿಪಿ ಶೂಟ್ ಮಾಡೋಕ್ಕಾಗುತ್ತೋ ಇಲ್ಲೋ, ಆ್ಯಕ್ಚುಲ್ ಆಗಿ ನಾನು ವಿಡಿಯೋ ಮಾಡಲೇಬಾರ್ದು, ಇವತ್ತು ಟೈಮ್ ಆಗಿಬಿಟ್ಟಿದೆ ಅಂತ ಅಂದ್ಕೊಂಡೆ. ಸೊ ಆದರೂ ಮಾಡೋಣ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೆಕ್ಕೊಳ್ಳೋಣ ಅಂತ ಹೇಳಿ, ನಿಮ್ಮ ಜೊತೆಗೆ ಅಣ್ಣ ಅದಕ್ಕೆ ಅವರೆಲ್ಲ ಬಂದಿರೋದನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಇವಾಗ ಚಿಕನ್ ಬೇಯಲಿಕ್ಕೆ ಇಟ್ಟಿದ್ದೀನಿ, ಕೈಮಾ ಇಲ್ಲಿ ಇದೆ, ಮಸಾಲೆ ತೆಗಿತಾ ಇದ್ದೀನಿ. ಸೊ ಮಸಾಲೆ ತೆಗೆದು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಹೇಗೆ ಮಾಡ್ತೀನಿ ಅಂತ. ಫ್ರೆಂಡ್ಸ್ ಮಸಾಲೆ ಎಲ್ಲ ತೆಕ್ಕೊಂಡೆ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಇದು ಈರುಳ್ಳಿ, ಅರಿಶಿನ ಪುಡಿ, ಕೊಬ್ಬರಿ, ಹಾಗೆ ಇದು ಕಲ್ಲುಪ್ಪು ಫ್ರೆಂಡ್ಸ್. ಉಪ್ಪು ಹಾಕೊಂಡಿದ್ದೀನಿ ಕೈಮಾ ಮಾಡಲಿಕ್ಕೆ, ಅರಿಶಿನ ಹಾಕೊಂಡಿದ್ದೀನಿ, ಕೊಬ್ಬರಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಹಾಕೊಂಡಿದ್ದೀನಿ, ಹಾಗೆ ಹಸಿಮೆಣಸಿನ್ಕಾಯಿ ಹುರ್ಕೊಂಡಿದ್ದೀನಿ. ನೋಡಿ ಹುರಿದೇ ಹಾಕಬೇಕು, ನಂಗೆ ಚಿಲ್ಲಿ ಪೌಡರ್ ಹಾಕೋದಿಲ್ಲ. ಸೊ ಹಾಗೆ ಕೈಮಾ ಎಲ್ಲ ಇದರ ನೀರೆಲ್ಲ ಇಳಿಬೇಕು, ಇದರಲ್ಲಿ ನೀರಿನ ಅಂಶ ಇದ್ದರೆ ಕೈಮಾದ ಉಂಡೆ ಹೊಡೆಯುತ್ತೆ. ಸೊ ಇವಾಗ ಇದನ್ನೆಲ್ಲ ಮಿಕ್ಸರ್ ಮಾಡ್ಕೊತೀನಿ. ಹಾಗೆ ಇನ್ನೊಂದು ಮರ್ತೆ ಫ್ರೆಂಡ್ಸ್, ಕಡಲೆ ಹಾಕ್ತಾಯಿದ್ದೀನಿ. ಈ ಕಡಲೆ ಏನಕ್ಕೆ ಹಾಕೋದು ಅಂತಂದರೆ, ಸೊ ಉಂಡೆ ಮಾಡುವಾಗ ಉಂಡೆಗಳು ಹೊಡಿಬಾರ್ದು ಅಂತ ಹೇಳಿ. ಒಂದು ನೀರಿನಂಶ ಇರಬಾರ್ದು, ಇನ್ನೊಂದು ಇಷ್ಟು ಕಡಲೆ ಹಾಕಬೇಕು. ಇವಾಗ ಇದನ್ನೆಲ್ಲ ಸೇರಿ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಹಸಿಮೆಣಸಿನ್ಕಾಯಿ ತುಂಬ ಖಾರ ಇದ್ದಾವೆ, ಸೊ ಹಾಗಾಗಿ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಖಾರವಾಗೇ ಇರಬೇಕು ಕೈಮಾ. ಮೋಸಕ್ಕೆ ಕೈ ಮುಗಿಬೇಕಾ ಫ್ರೆಂಡ್ಸ್, ಮಿಕ್ಸಿ ಎಲ್ಲ ಮಾಡಿಕೊಂಡು ಕೈಮಾದಲ್ಲಿ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ. ನಮಗೂ ಇನ್ನೂ ಕೆಲಸ ಇದೆ, ಚಪಾತಿ ಹಿಟ್ಟು ಕಲಿಸ್ಬೇಕು, ಅನ್ನಕ್ಕೆ ಇಡಬೇಕು. ಅವ್ರು ಬರೋಷ್ಟರೊಳಗೆ ಬೇಗ ಬೇಗ ಎಲ್ಲ ಮುಗಿಸ್ಕೊಳ್ಳೋಣ ಅಂತ. ಅದಕ್ಕೆ ಇವರಿಗೂ ಸ್ವಲ್ಪ ಕೈ ಜೋಡಿಸಿ ಅಂತ ಅಂದೆ. ಒಂದೇನಪ್ಪ ಅಂತಂದರೆ, ಈ ಥರ ಯಾರಾದರೂ ಬಂದಾಗ ಇಲ್ಲ ಮನೆಯಲ್ಲಿ ಇಬ್ಬರು ಸೇರಿ ಈ ಥರ ಕೆಲಸ ಮಾಡ್ಕೊಂಡಾಗ ಸುಖ ಸಂಸಾರ ಅನ್ನಿಸುತ್ತೆ ಅಲ್ವಾ ಫ್ರೆಂಡ್ಸ್. ಸೊ ಹೆಲ್ಪ್ ಮಾಡೋದು ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಈ ತರ ಮಾತಾಡಿ 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 ನನ್ನನ್ನ ದಿನಾ ಕೆಲಸ ಮಾಡಿಸ್ಕೊಂತಾರೆ. ಇಲ್ಲ ಫ್ರೆಂಡ್ಸ್, ನನಗೆ ಆ ಥರ ಅಂದರೆ ಎಲ್ಲರೂ ಈ ಥರ ಮಾಡಲ್ಲ, ಹೇಳಿದ ತಕ್ಷಣ ಮಾಡೋದಿಲ್ಲ. ಕೆಲವರಿಗೆ ಅಭ್ಯಾಸ ಇರುತ್ತೆ, ಕೆಲವರಿಗೆ ಅಭ್ಯಾಸ ಇರಲ್ಲ. ಬಟ್ ಇವರಿಗೆ ಕುಕ್ಕಿಂಗಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇರೋದ್ರಿಂದ ಇವರು ಕೂಡ ಹೇಳಿದ ತಕ್ಷಣ ಬರ್ತಾರೆ, ಹೌದಿಲ್ವಾ? ಬರ್ತೀವಿ, ಜಾಗ ಹೊಡೆಯೋದು ಕಮ್ಮಿ ಮಾಡಿದ್ರೆ ಬರ್ತೀವಿ. ಜಾಗ ಅಂತ ಹೊಡೆಯೋದ ರೀ ಸ್ವಲ್ಪ ನನ್ನ ಕೆಲಸ ಇದ್ದಾವೆ, ಬೇಗ ಬೇಗ ಮಾಡಿ ಅಂದರೆ ನೀವು ಮಾಡಿದ್ರಿ ಅಷ್ಟೇ ಅಲ್ವಾ. ಅಣ್ಣ ಅದಕ್ಕೆ ಅವ್ರು ಬರೋ ಅಷ್ಟೊತ್ತಿಗೆ ಬೇಗ ಬೇಗ ಮುಗಿಸ್ಕೊಟ್ರೆ ಆರಾಮಾಗಿ ಇರ್ಬೋದು ಅಲ್ವಾ ಫ್ರೆಂಡ್ಸ್. ಸೊ ನಮ್ಮದು ಸುಖಿ ಸಂಸಾರ ಏನ್ರಿ. ಅಯ್ಯೋ ದೇವ್ರೆ. ನೆರಳನ್ನು ಕಾಣದಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಸೋಕಿದೆ ಈ ಮೊಗವೇಕೆ, ಏನು ನಿನ್ನ ಚಿಂತೆ ನನ್ನ ಕಾಂತೆ. ಫ್ರೆಂಡ್ಸ್ ಉಂಡೆ ಎಲ್ಲ ಕಟ್ಟಿದ್ದಾರೆ, ನಾನು ಹಿಟ್ಟು ನಾದಿದ್ದೀನಿ. ಇವಾಗ ಎಣ್ಣೆ ಇಟ್ಟಿದ್ದೀನಿ ಬಿಸಿ ಮಾಡಲಿಕ್ಕೆ. ಸೊ ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆಗಿದೆ, ಇವಾಗ ಇದನ್ನು ಹಾಕೊಳ್ಳೋಣ. ನೋಡಿ ಈ ಥರ ನಾವು ಕೈಮಾದ ಉಂಡೆ ಕಟ್ಟಬೇಕು. ಸೊ ನಾನು ಎಲ್ಲರೂ ಮಸಾಲೆಯಲ್ಲಿ ಹಾಕ್ತಾರೆ, ನಾನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತೀನಿ. ಈ ಥರ ಎಲ್ಲ ಬಿಸಿ ಬಿಸಿ ಎಣ್ಣೆಯಲ್ಲೇ ನಾನು ಉಂಡೆ ಹಾಕ್ಕೊಳ್ತೀನಿ. ಸೊ ಫಸ್ಟು ಮಸಾಲೆ ಹಾಕ್ಕೊಂಡು ಮಸಾಲೆನ ಕುದಿಯೋ ಟೈಮಲ್ಲಿ ಉಂಡೆ ಹಾಕ್ತಾರೆ. ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ, ಅಂದರೆ ಟೇಸ್ಟ್ ಒಂಥರ ಎಕ್ಸ್ಟ್ರಾರ್ಡಿನರಿ ಚೆನ್ನಾಗಿರುತ್ತೆ. ಈ ಉಂಡೆಗಳೆಲ್ಲ ಸ್ವಲ್ಪ ಕಂದು ಬಣ್ಣದಲ್ಲಿ ಚೇಂಜ್ ಆದಾಗ ನಾನು ಮಸಾಲೆಯನ್ನು ರುಬ್ಕೊಂಡಿರ್ತೀನಲ್ಲ ಆ ಮಸಾಲೆಯನ್ನು ಹಾಕ್ಕೊಳ್ತೀನಿ. ನಿಮಗೆ ಗಟ್ಟಿ ಸಾರು ಬೇಕು ಅಂತಂದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ, ತೆಳುವಾಗಿ ಬೇಕಂದರೆ ತೆಳುವಾಗಿ ಮಾಡ್ಕೋಬೋದು. ಆ ಕಡೆ ಸಾರು ರೆಡಿ ಅಂದರೆ ಕುದಿಯಲಿಕ್ಕೆ ಇಟ್ಟಿದ್ದೀನಿ, ಈ ಕಡೆ ಡ್ರೈ
ಕೈಮಾ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಕೂಡ ಬಿಸಿ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಒಂದು ಟೊಮೊಟೊನ ಹೆಚ್ಕೊಂಡು ಹಾಕಿ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ತೀನಿ. ಮೆಂತ್ಯ ಸೊಪ್ಪು ಹಾಕಿದರೆ ಸಖತ್ತಾಗಿರುತ್ತೆ ಕೈಮಾ ಮಾತ್ರ. ಇನ್ನು ಸ್ವಲ್ಪ ಮಸಾಲೆ ಇಟ್ಕೊಂಡಿರ್ತೀನಿ, ಆ ಮಸಾಲೆನೂ ಕೂಡ ಹಾಕಿ ಫುಲ್ ಡ್ರೈ ಉಂಡೆ ಮಾಡ್ತೀನಿ ಇದು ಫ್ರೆಂಡ್ಸ್. ಇನ್ನು ಡ್ರೈ ಉಂಡೆ ಕೂಡ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ರೆಡಿಯಾಗಿದೆ. ಸೊ ನೋಡಿ, ಇದು ಸಿಂಪಲ್ಲಾಗಿ ಡ್ರೈ ಉಂಡೆ ಮಾಡೋದು ಕೈಮಾದು. ನಮ್ಮಣ್ಣ ಅತ್ತಿಗೆ ಎಲ್ಲರೂ ಬಂದರು. ಇನ್ನು ಬಂದಮೇಲೆ ಅವರು ನಮ್ಮ ಮನೆಯವರು ಯೋಗ ಅಂದರೆ ಯೋಗ ಹಿಂಗೆ ಮಾಡು ಹಂಗೆ ಮಾಡು, ಅವರು ಯೋಗಕ್ಕೆ ಹೋಗ್ತಾರೆ ಡೈಲಿ. ಸೊ ಅವರೆಲ್ಲ ಡಿಸ್ಕಸ್ ಮಾಡ್ತಾಯಿದ್ರು. ಇನ್ನು ಕೈಮಾ ಸಾರು ಕೂಡ ರೆಡಿಯಾಗಿದೆ. ಇಲ್ಲಿ ಎಲ್ಲರಿಗೂ ಆವಾಗಲೇ ಊಟಕ್ಕೆ ಕೊಟ್ಟಿದ್ದೀನಿ. ಚಿಕನ್ ಡ್ರೈ, ಆಮೇಲೆ ಕೈಮಾದು ಡ್ರೈ ಮಾಡಿದ್ದೀನಿ, ಚಪಾತಿ, ರೈಸು, ಅನ್ನ ಇಷ್ಟು ಮಾಡಿದ್ದೀನಿ ಫ್ರೆಂಡ್ಸ್. ಇಲ್ಲ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಸೊ ನಮ್ಮ ಅಣ್ಣ ಬೆಳಗ್ಗೆನೇ ಇಡ್ಲಿ ತಿಂದಿದ್ರು. ಸೊ ಅವ್ರಿಗೆ ಹೊಟ್ಟೆ ಹಸಿತಾ ಇತ್ತು. ನಮ್ಮ ಅತ್ತಿಗೆನೇ ಎಲ್ರಿಗೂ ಬಡಿಸ್ಕೊಟ್ರು. ಸೊ ಎಲ್ರಿಗೂ ಕೊಟ್ಟು ನಾನು ಊಟ ಮಾಡೋಣ ಅಂತ ಹೇಳಿ, ಇನ್ನು ಬಿಸಿ ಬಿಸಿ ಕೈಮಾ ಸಾರು, ಚಿಕನ್ ಡ್ರೈ, ಕೈಮಾ ಡ್ರೈ, ಚಪಾತಿ, ವಾವ್ ಸೂಪರ್ ಟೇಸ್ಟ್ ಫ್ರೆಂಡ್ಸ್. ಇದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಎಲ್ಲರೂ ಮಾತಾಡಿಕೊಂಡು ಸ್ವಲ್ಪ ನಿದ್ದೆ ಮಾಡೋರು ನಿದ್ದೆ ಮಾಡಿದ್ರು ಮಧ್ಯಾಹ್ನ. ಆಮೇಲೆ ಸಂಜೆ ಆದ ತಕ್ಷಣವೇ ಅಣ್ಣಂಗೆ ಟೀ ಮಾಡ್ತೀನಿ ಅಂದರು. ಬೇಡ ಬೇಡ ಟೀ ಬೇಡ, ಹರಿಹರದಲ್ಲಿ ನಮ್ಮ ಊರಿನಲ್ಲಿ ಪಾನಿಪುರಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಪಾನಿಪುರಿ ಆಗಲಿ, ಶೇವ್ ಪುರಿ ಆಗಲಿ ಸೂಪರ್ ಆಗಿರುತ್ತೆ. ಅಣ್ಣಂಗೂ ಕೂಡ ತುಂಬಾ ಇಷ್ಟ. ಸೊ ಬನ್ನಿ ಎಲ್ಲರೂ ಹೋಗಿ ಪಾನಿಪುರಿ ತಿನ್ನೋಣ. ಹೊಟ್ಟೆ ಫುಲ್ ಇದೆ, ಆದ್ರೂ ಒಂದೊಂದೊಂದೊಂದು ಪೀಸ್ ತಿನ್ನೋಣ ಅಂತ ಹೇಳಿ ಇನ್ನು ನಾವೆಲ್ಲ ಆರ್ಡ್ರ್ ಮಾಡ್ಕೊಂಡು ತಿಂತಾಯಿದ್ವಿ. ನಮ್ಮ ಮನೆಯವರು ಕಾರ್ ಪಾರ್ಕಿಂಗ್ ಮಾಡಿ ಅವರು ಬರ್ತಾ ಇದ್ದಾರೆ. ಸರ್ ಏನು ಬೇಡ ಅಂತ ಹೇಳಿ ನಂದೇ ಪಾನಿಪುರಿ ಇಸ್ಕೊಂಡು ತಿಂದರು. ಆಮೇಲೆ ಮತ್ತೊಂದು ಆರ್ಡ್ರ್ ಮಾಡಿ ಪಾನಿಪುರಿ ತಿಂದೆ. ರಾತ್ರಿ ಊಟ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಪಾನಿಪುರಿ ತಿನ್ನೋಣ. ನನಗೂ ಕೂಡ ಸಖತ್ ಇಷ್ಟ ಫ್ರೆಂಡ್ಸ್ ಪಾನಿಪುರಿ ತಿಂದು. ಇನ್ನು ಅಣ್ಣ ಅವ್ರ ಫೋನಿಗೆ ಬ್ಯಾಕ್ ಪೌಚ್ ಹಾಕ್ಕೋಬೇಕು ಅಂತ ಹೇಳಿದರು ಬೆಳಗ್ಗೆನೆ. ಸರಿ ಆಯಿತು ಅಂತ ಹೇಳಿ ಮತ್ತೆ ಇಲ್ಲಿ ಕರ್ಕೊಂಡು ಬಂದ್ವಿ. ಹಾಗೆ ನಮ್ಮ ಅಣ್ಣ ತೊಗೊಂಡ್ರು, ನಮ್ಮ ಅತ್ತಿಗೆನೂ ಅಷ್ಟೇ ಅವ್ರಿಗೂ ಬೇಕಿತ್ತು ಅಂತ ಹೇಳಿ ಇಬ್ಬರೂ ಕೂಡ ಬ್ಯಾಕ್ ಪೌಚ್ ತೊಗೊಂಡ್ರು. ಇನ್ನು ಸೊ ಅವ್ರ ಮಗಳಿಗೂ ಕೂಡ ನೋಡಿದ್ರು, ಬಟ್ ಅವಳು ಫೋನ್ ಹಿಂದು ಬ್ಯಾಕ್ ಪೌಚ್ ಸಿಕ್ಕಿಲ್ಲ. ಸೊ ಪಾನಿಪುರಿ ಜೊತೆಗೆ ನಮ್ಮ ಅಣ್ಣಂಗೆ ಮಿಲ್ಕ್ ಶೇಕ್ ಕೂಡ ತುಂಬಾ ಇಷ್ಟ. ಹರಿಹರದಲ್ಲಿ ಟೈಮ್ ಸಿಕ್ಕಾಗ, ಅವ್ರು ಬಂದಾಗ ಟೈಮ್ ಸಿಕ್ಕಾಗ ಮಿಲ್ಕ್ ಶೇಕ್ ಕೂಡ ಕುಡಿಲಿಕ್ಕೆ ಹೋಗ್ತಾರೆ. ಇನ್ನು ಬ್ಯಾಕ್ ಪೌಚು ನೋಡ್ತಾನೆ ಇದ್ದಾರೆ. ಸೊ ಅಣ್ಣಂದೆಲ್ಲ ಆಯಿತು. ಇನ್ನು ಅತ್ತಿಗೆ ಕೂಡ ಅವರು ಒಂದು ಚಾಯ್ಸ್ ಮಾಡಬೇಕು, ನೋಡೋಣ. ಈ ಅಂದರೆ ನಮ್ಮ ಅತ್ತಿಗೆ ಫೋನಿಗೆ ಇದನ್ನು ತೊಗೊಂಡಿದ್ದಾರೆ. ಅಂದರೆ ಬೇರೆ ಕಲರ್ಸು ಬೇರೆ ಥರ ಇದ್ದಿಲ್ಲ ಅಂತೆ ಸದ್ಯಕ್ಕೆ. ಮತ್ತು ಏನು ಮಾಡೋಣ ಅಂತ ಹೇಳಿ ತೊಗೊಂಡ್ರು. ಸೊ ತುಂಬ ಕಡಿಮೆ ಬೆಲೆಗೆ ಸಿಕ್ತು. ಚೆನ್ನಾಗಿದೆ ಮಾತ್ರ, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಅಣ್ಣಂದು ಆಯಿತು, ಅತ್ತಿಗೆದು ಆಯಿತು. ಇನ್ನು ಹೋಗ್ತಾ ಅವರಿಗೆ ಹರಿಹರದಲ್ಲಿ ತರಕಾರಿ ಬೆಂಗಳೂರಿಗೆ ಹೋಗ್ತಾರಲ್ಲ, ಸೊ ಹೋಗ್ತಾ ಕೆಲವೊಂದು ಟೈಮು ಸಪ್ಪೆ ಮೆಣಸಿನ್ಕಾಯಿ ಅಂದರೆ ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡಬೇಕು ನೋಡಿ, ಅದಕ್ಕೆ ಸ್ವಲ್ಪ ಸಪ್ಪೆ ಆಗಿರಬೇಕು. 1 kg ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡಲಿಕ್ಕೆ ಹಸಿಮೆಣ್ಸಿನ್ಕಾಯಿ ತೊಗೊಂಡ್ರು, ದಪ್ಪ ಮೆಣಸಿನ್ಕಾಯಿ ತೊಗೊಂಡ್ರು, ಮತ್ತೇನು ತೊಗೊಂಡ್ರು, ಮತ್ತೆ ದಪ್ಪ ಮೆಣಸಿನ್ಕಾಯಿ, ಓಕೆ ಬೆಂಡೆಕಾಯಿ. ಇನ್ನು ಜವಳಿಕಾಯಿ ಇದ್ರೂ ಕೂಡ ತಗೋತಾ ಇದ್ರು, ಬಟ್ ಜವಳಿಕಾಯಿ ಎಲ್ಲೂ ಕಂಡಿಲ್ಲ. ಅವರಿಗೆ ಹರಿಹರದಲ್ಲಿ ಸಿಗುವ ಜವಳಿಕಾಯಿ ತುಂಬಾ ಇಷ್ಟ. ಜವಳಿಕಾಯಿ, ಗೋರಿಕಾಯಿ. ಸೊ ಬೆಂಗಳೂರು ಸೈಡು ಗೋರಿಕಾಯಿ ಅಂತಾರೆ, ನಾವು ಜವಳಿಕಾಯಿ ಅಂತೀವಿ. ಅದೂ ಸಿಕ್ಕಿದ್ರೆ ತೊಗೋತಾ ಇದ್ರು, ಬಟ್ ಅದು ಸಿಕ್ಕಿಲ್ಲ. ದಪ್ಪ ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್, ಸಣ್ಣ ಕ್ಯಾಪ್ಸಿಕಮ್ ಬೆಂಗಳೂರಲ್ಲೆಲ್ಲ ದೊಡ್ಡದು ಸಿಗ್ತದೆ. ನಮ್ಮ ಹರಿಹರದಲ್ಲಿ ಕ್ಯಾಪ್ಸಿಕಮ್ ಸಣ್ಣವು, ಅದು ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ ಪಲ್ಯ ಮಾಡಿದ್ರೆ. ಸೊ ಕ್ಯಾಪ್ಸಿಕಮ್ಮು ಬೆಂಡೆಕಾಯಿ ಎಲ್ಲ ತೊಗೊಂಡ್ಬಿಟ್ಟು ನಮ್ಮ ಮನೆಯವರು ಅವರು ಹೋಗಿ ಸೇರಿ ತೊಗೋತಾ ಇದ್ದಾರೆ. ನಮ್ಮ ಮನೆಯವರು ಇನ್ನು ಸಂತೆ ಮಾಡೋದ್ರಲ್ಲಿ ಎತ್ತಿದ ಕೈ ಬಡ ಎಲ್ಲ ತೊಗೊಂಡ್ರು. ಸೊ ಇಲ್ಲಿ ತೊಗೊಂಡ್ಬಿಟ್ಟು ಇನ್ನು ಮಿಲ್ಕ್ ಶೇಕ್, ಅಣ್ಣನ ಫೇವ್ರೆಟ್ ಪಾನಿಪುರಿ ಮತ್ತು ಮಿಲ್ಕ್ ಶೇಕ್ ಕುಡಿಯೋಕ್ಕೆ ಬಂದ್ವಿ. ನಮ್ಮ ಮನೆಯವರು ಮತ್ತು ನಮ್ಮ ಅತ್ತಿಗೆ ಸೋಡಾ ತೊಗೊಂಡ್ರು. ಅವ್ರು ಫುಲ್ ಐತೆ ಬೇಡ ಅಂತ ಹೇಳಿ ಆಫ್ ಸೋಡಾ ತೊಗೊಂಡ್ರು. ಮಿಲ್ಕ್ ಶೇಕ್ ಕುಡೀರಿ ತುಂಬ ಚೆನ್ನಾಗಿರುತ್ತೆ ಅಂತಂದ್ರೂ ಕೇಳಿಲ್ಲ. ಸೊ ನಮ್ಮ ಅಣ್ಣಂಗೂ ಇಷ್ಟ, ನನಗೂ ಇಷ್ಟ, ಅಣ್ಣನ ಮಗಳಿಗೂ ಕೂಡ ಇಷ್ಟ. ನಾವು 3 ಜನ. ನಾನು ಮಿಲ್ಕ್ ಶೇಕ್ ತೊಗೊಂಡು ಕುಡಿಲಿಕ್ಕೆ ಹೋಗಿ ಮೈ ಮೇಲೆಲ್ಲ ಚಳ್ಕೊಂಬಿಟ್ಟೆ. ಈ ವಿಡಿಯೋ ಮಾಡೋಕ್ಕೆ ಹೋಗಿ ಸೊ ಮಿಲ್ಕ್ ಶೇಕ್ ಎಲ್ಲ ಚಲ್ಕೊಂಬಿಟ್ಟೆ. ಸೊ ಏನು ಹೇಳ್ತೀರಾ. ಅದಾದಮೇಲೆ ಅಣ್ಣ ತುಂಗಭದ್ರಾ ನದಿ, ಹರಿಹರದ ತುಂಗಭದ್ರಾ ನದಿ ನಮ್ಮದು. ಸೊ ಇಲ್ಲಿ ಹೋಗೋಣ ಅಂತ ಹೇಳಿದರು. ಇಲ್ಲಿ ಹೋಗಬೇಕು ಅಂತ ಯಾವುದೇ ಪ್ಲ್ಯಾನ್ ಇರಲಿಲ್ಲ. ಮತ್ತು ಅಣ್ಣ ಹೇಳಿದ್ರಲ್ಲ, ಸರಿ ಆಯಿತು. ಅವರು ತುಂಬ ದಿನ ಅಂದರೆ ಲಾಸ್ಟ್ ಇಯರ್ ಗಣಪತಿನ ಬಿಡಲಿಕ್ಕೆ ಬಂದಾಗ ಬಂದಿದ್ದು. ಇನ್ನು ನೋಡಬೇಕು ಅಂತಂದರು. ಸರಿ ಆಯಿತು ಅಂತ ಹೇಳಿ ಬಂದ್ವಿ. ಅಂದರೆ ನೀರು ಮೊನ್ನೆ ತುಂಬ ಜಾಸ್ತಿ ಇತ್ತು, ಮಳೆ ಚೆನ್ನಾಗಿತ್ತಲ್ಲ. ಇನ್ನು ಮಳೆ ಕಡಿಮೆ ಆಗಿಬಿಟ್ಟಿದೆ ಫ್ರೆಂಡ್ಸ್, ತುಂಬ ಕಡಿಮೆ ಆಗಿಬಿಟ್ಟಿದೆ. ಆದ್ರೂ ನೋಡೋಣ, ನೀರು ಇರಲಿ ಬಿಡಲಿ, ತೋರ್ಸೋಣ ಅಂತ ಹೇಳಿ ಕರ್ಕೊಂಡು ಬಂದ್ವಿ. ಪರವಾಗಿಲ್ಲ, ನೀರು ತುಂಬ ಚೆನ್ನಾಗಿ ಹರಿತಾ ಇತ್ತು, ಚೆನ್ನಾಗಿ ಅನಿಸ್ತು. ಒಂಥರ ತಂಪು ವಾತಾವರಣ, ಗಾಳಿ ಶಾಂತಿಯಾಗಿತ್ತು,
ಸಖತ್ತಾಗಿತ್ತು. ಸೊ ಎಲ್ಲರೂ ಕೂಡ ಬಂದ್ವಿ. ಚೆನ್ನಾಗಲ್ಲ. ನಾನು ನಮ್ಮ ಮನೆಯವ್ರಿಗೆ ಆ್ಯಕ್ಚುಲಿ ಎಷ್ಟು ಸರ್ತಿ ಹೇಳ್ತಾ ಇದ್ದೆ, ತುಂಬ ನೀರು ಬಂದಿದೆ ಅಂತೆ, ಹೋಗೋಣ 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 ಅಂತ ಹೇಳಿ ಹಾಂ ಹ್ಞೂ ಅಂದ್ಕೊಂಡು ನಂಗೆ ಕರ್ಕೊಂಡೇ ಹೋಗಿರಲಿಲ್ಲ. ಫೈನಲಿ ಇವತ್ತು ಅಣ್ಣ ಹೇಳಿದ್ದಕ್ಕೆ ಸೊ ಬಂದ್ವಿ ಅಲ್ಲಿಂದ. ಫುಲ್ ಎಂಜಾಯ್ ಮಾಡಿದ್ವಿ, ಸಿಕ್ಕಾಪಟ್ಟೆ ಫೋಟೋಸ್ ತೆಕ್ಕೊಂಡ್ವಿ ಅಣ್ಣನ ಜೊತೆಗೆ, ಅದಕ್ಕೆ ಜೊತೆಗೆ, ನಮ್ಮ ಮನೆಯವ್ರ ಜೊತೆಗೆ. ಇನ್ನು ಹೊಳೆ ಹತ್ರ ಹೋಗಿ ಹೊಳೆ ಟಚ್ ಮಾಡಿಲ್ಲ ಅಂದರೆ, ನೀರು ಟಚ್ ಮಾಡಿಲ್ಲ ಅಂದರೆ ಆಗುತ್ತಾ? ನಮ್ಮ ತುಂಗಭದ್ರಾ ಪವಿತ್ರ ನದಿ ನೀರೆಲ್ಲರ ತಲೆಗೂ ಹಾಕಿದೆ. ನಮ್ಮ ಮನೆಯವರು, ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಎಲ್ಲ ನಾವೆಲ್ಲ ಹಾಕ್ಕೊಂಡ್ವಿ. ಸೊ ನೀರಲ್ಲೂ ಕೂಡ ಒಂದು ಸ್ವಲ್ಪ ಹೊತ್ತು ಇದ್ವಿ. ನಮ್ಮ ಮನೆಯವರು ಮುಂದೆ ಹೋಗಬೇಡ, ಅವ್ರಿಗೆ ಭಯ, ಎಲ್ಲಿ ಸ್ಕಿಡ್ ಆಗುತ್ತೋ ಜಾರುತ್ತೋ ಅಂತ ಹೇಳಿ. ಅಲ್ಲಿ ಕೂಡ ಮೆಟ್ಲು ಇದ್ದಾವೆ, ಅದೇ ನೀರು ನಿಂತ್ಕೊಂಡು ಜಾರು ಬಿಡುತ್ತೆ, ಬೇಡ ಅಂತ ಹೇಳಿ. ಸೊ ನೋಡಿ, ನಮ್ಮ ಹರಿಹರದ ತುಂಗಭದ್ರಾ ನದಿ ಇನ್ನೂ ಮಳೆ ಬಂದರೆ ಸಿಕ್ಕಾಪಟ್ಟೆ ನೀರು ಇರುತ್ತೆ ಫ್ರೆಂಡ್ಸ್. ಬಟ್ ಈ ಸಲ ತುಂಬ ಮಳೆ ಕಡಿಮೆ ಇದೆ. ಸೊ ನೆಕ್ಸ್ಟ್ ಇಯರ್ಗೆ ಏನು ಕಷ್ಟನೋ ಗೊತ್ತಿಲ್ಲ. ಮಳೆ ಬಂದಷ್ಟು ಒಳ್ಳೆಯದು ರೈತರಿಗೂ ಕೂಡ. ಸೊ ಎಲ್ಲರೂ ಪ್ರೇ ಮಾಡೋಣ, ಮಳೆ ಈ ವರ್ಷ ತುಂಬ ಚೆನ್ನಾಗಿ ಬರಲಿ ಅಂತ ಹೇಳಿ. ಇನ್ನು ಹೊಳೆಗೆ ನಾವು ಸಣ್ಣವರಿದ್ದಾಗಿಂದನೂ ನಮಗೆ ಒಂದು ಅಭ್ಯಾಸ ಅಂತಂದರೆ, ಅಂದರೆ ಈ ಥರ ಹೊಳೆಗೆ ಬಂದಾಗ, ನದಿಗೆ ಬಂದಾಗ ಒಂದು ಕಾಯಿನ್ ಹಾಕೋದು, ಇಲ್ಲ ಮೇಲೆ ಗಾಡಿಯಲ್ಲಿ ಹೋಗುವಾಗಲೂ ಕೂಡ ಹಾಕ್ತಾ ಇರ್ತೀವಿ. ಸೊ ಇನ್ನು ನಮ್ಮ ಅದಕ್ಕೆ ಹೇಳಿದರು, ಕಾಯಿನ್ಸ್ ಇದ್ದರೆ ಹಾಕಿ ಅಂತ ಹೇಳಿ ಎಲ್ಲರೂ ಸೇರಿ ತುಂಗಭದ್ರಾ ನದಿಗೆ ಕಾಯಿನ್ ಎಲ್ಲ ಹಾಕಿದ್ವಿ. ಅಲ್ಲಿ ಒಂದಷ್ಟು ಕುತ್ಕೊಂಡು ಎಲ್ಲರೂ ಸೇರಿ ಮಾತಾಡಿದ್ವಿ. ಇನ್ನು ಮೋಡಕ್ಕೆ ಇನ್ನೊಂದು ನೇಮ್ ಏನು ಸರ್? ಆಕಾಶ ಭೂಮಿ ಒಂದಾಯಿತು. ಅದೇ ಸರ್, ಸ್ವಲ್ಪ ಸಿಮಿಲರ್ ಇದೆ. ಆಕಾಶ ಭೂಮಿ ನಾಳೆ ಟುಡೇ ಅಂತ ಇಂದು ಆಕಾಶ ಭೂಮಿ ಇಂದು ಒಂದಾಗಿ. ಅವರ ಸಾಂಗ್ ಹೇಳಿದ್ದಾರೆ ಸರ್. ಈಗ ಸರಿಗೆ ಏನು ಗಿಫ್ಟು? ಓಕೆ, ಥ್ಯಾಂಕ್ ಯು ಸರ್. ನಮ್ದು ಪೇಜ್ ನೇಮ್ ಬಂದು ಜೆನ್ಯೂನ್ ಕನ್ನಡಿಗ ಅಂತ. ಸೊ ಹರಿಹರದಲ್ಲಿ ಹೊಸ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ನಿಮ್ಮ ಫೋನಲ್ಲಿ ಅಥವಾ ಏನಾದರೂ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ನೋಡಿದರೆ ಸ್ವಲ್ಪ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮಗೂ ಸಪೋರ್ಟ್ ಮಾಡಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ನಾವು ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ತಪ್ಪದೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಸೊ ಓಕೆ, ಬೈ ಫ್ರೆಂಡ್ಸ್. ಮತ್ತೆ ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ, ಸಿ ಯು.